ವಿಳಾಸ ಇಲ್ಲಿ ಬರುತ್ತೆ ಹೇಗೆ ಅಂತ? ಇದು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಅಂದನಕೆರೆ ಹೋಬಳಿ, ಅಂದನಕೆರೆ ಕ್ಷೇತ್ರ ಅಂತಲೇ ಹೇಳ್ತಾರೆ. ಈ ಅಂದನಕೆರೆಗೆ ಇಲ್ಲಿಂದ 3 ಕಿಲೋಮೀಟ್ರ್ ಹೋದರೆ ಮೂಲ ಸನ್ನಿಧಿ ಬೆಟ್ಟ. ಅಂದನಕೆರೆ ಕ್ಷೇತ್ರನೇ ಗಿರಿಸಿದ್ದೇಶ್ವರ ಸ್ವಾಮಿಯ ಶ್ರೀಮಠ. ಬಸ್ಗಳು ಭಕ್ತಾದಿಗಳು ಬರ್ತಕ್ಕಂಥ ಬಸ್ಸುಗಳು ಎಲ್ಲ ಕಡೆಯಿಂದಲೂ ಇದೆ. ಅದರಲ್ಲೂ ಹೆಚ್ಚಿನ ಬಸ್ಸಿನ ಕನ್ವೀನಿಯೆಂಟ್ ಇದೆ ಅಂತೇಳಂದರೆ ಅದು ತಿಪಟೂರಿಂದ, ಚಿಕ್ಕನಾಯಕನಹಳ್ಳಿಯಿಂದ ಸ್ವಲ್ಪ ಕಡಿಮೆ ಅನುಕೂಲತೆ, ಉಳಿಯಾರ ಕಡೆಯಿಂದಲೂ ಕಡಿಮೆ, ಅರಸೀಕೆರೆ ಕಡೆಯಿಂದಲೂ ಇದೆ. ಒಂದು 4 ಟ್ರಿಪ್ ಓಡಾಡ್ತಾವೆ ಅಷ್ಟೇ. ತಿಪಟೂರಿಂದ ಎನಿ ಟೈಮ್ ಬಸ್ಗಳಿದೆ. ಇನ್ನು ಹುಬ್ಳಿ, ಧಾರವಾಡ ಆ ಕಡೆಯಿಂದ, ಉತ್ತರ ಕರ್ನಾಟಕ ಕಡೆಯಿಂದ ಬರೋರು ತಿಪಟೂರಿಗೆ ಟ್ರೈನಿಗೆ ಬಂದು ಬರ್ಬೋದು. ವಸ್ತುರ್ಗ ಲೈನು ಅಂದರೆ ಶಿವಮೊಗ್ಗದಿಂದ ವಸ್ತುರ್ಗ ಬಂದು ಕೂಡ ಬರ್ಬೋದು. ಕನ್ವೀನಿಯೆಂಟ್ ಇದೆ, ಚೆನ್ನಾಗಿದೆ. ಗುರುಗಳೇ ಹೇಳಿ, ಕ್ಷೇತ್ರದ ಬಗ್ಗೆ ವಿಶೇಷವಾದ ಪೂಜೆಗಳು ನಡೀತಿದೆ. ಈ ಕ್ಷೇತ್ರ ಈಗ ಹೊಸದಾಗಿ ಏನು ನಡೀತಾ ಇಲ್ಲ, ಸುಮಾರು ಅನಾದಿ ಕಾಲದಿಂದಲೂ ನಡೀತಾ ಇರತಕ್ಕಂಥದ್ದು. ಆದರೆ ಇದು ಸ್ವಲ್ಪ ಪ್ರಚಲಿತ ಆಗಿರಲ್ಲ ಅಷ್ಟೇ. ಇದಕ್ಕೆ ದ್ವಿತೀಯ ಕೇದಾರ ಅಥವಾ 2ನೇ ಕೇದಾರ ಅಂತಲೂ ಕರೀತಾರೆ ಇದನ್ನು. ಹಿಂದಿನಿಂದಲೂ ನಡ್ಕೊಂಬರ್ತಾ ಇದೆ. ಈಗ ಪ್ರಚಲಿತಕ್ಕೆ ಈಗ ಯಾವುದೇ ಕ್ಷೇತ್ರ ನೋಡಿ, ಯಾವುದೋ ಮುಂದೆ ನಮಗೆ ನಾವು ಕಾಣಂಗೆ ಯಾವ ಹಿಂದಿನಿಂದಲೂ ಪ್ರಸಿದ್ಧವಾದಂಥ ಕ್ಷೇತ್ರಗಳೇನಲ್ಲ. ಎಲ್ಲ ಇತ್ತೀಚೆಗೆ ಅಷ್ಟೇ ಪ್ರಚಲಿತವಾಗಿ ಈಗ ಒಂದು ಭಕ್ತರ ಸಂಖ್ಯೆ ಹೆಚ್ಚಾದಂಗೆ ಅದೇ ಕ್ಷೇತ್ರಗಳು ಮಾರ್ಪಾಟಾಗಿದ್ದಾವೆ. ಅನ್ನದಾಸೋಹ ಆಗಲಿ, ಮತ್ತು ವಿದ್ಯಾದಾಸೋಹ ಆಗಲಿ, ಇಲ್ಲ ಈ ಧಾರ್ಮಿಕ ದಾಸೋಹ ಆಗಲಿ, ಭಕ್ತಿಯ ದಾಸೋಹ ಆಗಲಿ, ನೆಲೆಗೂ ಆಗತಕ್ಕಂಥ ಒಂದು ಕ್ಷೇತ್ರಗಳು ಇಲ್ಲಾಗಿದೆ. ಅಂಥ ಒಂದು ಕ್ಷೇತ್ರ ಇದು ಕೂಡ ಆಗಿದೆ ಅಂತ ನಾನು ಹೇಳಬಲ್ಲೆ. ಇದು ಪೂರ್ವ ಅಂದರೆ ಪೌರಾಣಿಕ ಒಂದು ವಿಚಾರವನ್ನು ತಗೊಂಡ್ರೆ ಪೌರಾಣಿಕ ಹಿನ್ನೆಲೆ ಅಂತ ಅಂದರೆ ಇದು ಇಲ್ಲಿನ ಶೈಲೇಶ್ ಮಹಾರಾಜ ಅನ್ನತಕ್ಕಂಥವನ ಆಳ್ವಿಕೆಯಲ್ಲಿ ಶಿವನು ಸಿದ್ದೇಶ್ವರನಾಗಿ ಅವತರಿಸಿ ಆ ಶೈಲೇಶ ಮಹಾರಾಜನಿಗೆ ದತ್ತು ಮಗನಾಗಿ ಶಿವನಿಂದ ಆಶೀರ್ವಾದ ಆದಂಥ ಮಗ ರಾಕ್ಷಸನಾಗ್ತಾನೆ. ಆತನನ್ನು ಸಂಹಾರ ಮಾಡಲಿಕ್ಕೋಸ್ಕರವಾಗಿ ಅವತರಿಸಿರತಕ್ಕಂಥ ಕ್ಷೇತ್ರ ಇದು. ಆ ಅವತಾರ ಮಾಡಿರ್ತಕ್ಕಂಥ ಒಂದು ಮೂಲ ಏನಿದೆ ಅದೇ 2ನೇ ಕೇದಾರ ಅಂತ. ಅದು ಈಗಲೂ ಯಾವುದೇ ಕೆತ್ತನೆ ಆಗಲಿ ಇಲ್ಲ ಅಥವಾ ವಿಶ್ವಕರ್ಮಿಗಳಿಂದ ಸೃಷ್ಟಿಸಲ್ಪಟ್ಟ ಮೂರ್ತಿ ಆಗಲಿಲ್ಲ. ಅದು ಉದ್ಭವ ಮೂರ್ತಿ ತಾನಾಗಿ ಉದ್ಭವ ಆಗಿರೋದು. ಹೆಚ್ಚು ಕಡಿಮೆ ಸ್ವಲ್ಪ ಎತ್ತರದಲ್ಲಿ ಕಡಿಮೆ ಇದ್ರೂ ಕೂಡ ಕೇದಾರನಾಥನನ್ನು ಹೋಲಿಕೆ ಆಗುತ್ತದೆ. ಆದ್ದರಿಂದ ಇದನ್ನು ಕರ್ನಾಟಕದ ಕೇದಾರ ಅಂತಲೂ ಕರೀತಾರೆ. ಯಾರೋ ಕೇದಾರಕ್ಕೆ ಹೋಗ್ಲಿಕ್ಕೆ ಶಕ್ತಿ ಇಲ್ಲವೋ ಅವರು ಈ ದರ್ಶನ ಮಾಡಿದರೆ ಕೇದಾರಕ್ಕೆ ಹೋಗಿ ಬಂದಂಥ ಪುಣ್ಯ ಸಿಗುತ್ತೆ ಅಂತ ಅನ್ನೋದು ಒಂದು ಪ್ರತೀತಿ. ಇಲ್ಲಿನ ಮೂಲ ಸನ್ನಿಧಿ ಬೆಟ್ಟಕ್ಕೆ ಹೋದರೆ ಆತನನ್ನು ಸಂಹಾರ ಮಾಡಿರ್ತಕ್ಕಂಥ ಆಯುಧನೇ ಇಲ್ಲಿ ಸಿದ್ದೇಶ್ವರ ಲಿಂಗವಾಗಿ ಇದೆ. ಈಗಲೂ ಕೂಡ ಯಾವುದೋ ಇದು ಕೂಡ ಅಷ್ಟೇ ಸೃಷ್ಟಿಯಾಗಿರ್ತಕ್ಕಂಥದ್ದಲ್ಲ, ಯಾವುದೋ ಆಚಾರ ಮಾಡಿರ್ತಕ್ಕಂಥದ್ದಲ್ಲ. ಇದು ಒಂದು ಮರದ ತುಂಡು ಒಳಗಡೆ ಇರೋದಷ್ಟೇ. ಮುಖಪದ್ಮದ ಒಳಗಡೆ ಇರತಕ್ಕಂಥದ್ದು ಒಂದು ಮರದ ಒಂದು ಸಾಲಿಗ್ರಾಮ ಅಷ್ಟೇ. ಭೂವೃಕ್ಷ ಸಾಲಿಗ್ರಾಮ ಅಂತಲೇ ಕರೀತಾರೆ ಇದು. ಅಂಥ ಒಂದು ಕ್ಷೇತ್ರ ಇದು ಪೂರ್ವದ ಹಿನ್ನೆಲೆ ಆಗಿರುತ್ತೆ. ತದನಂತರ ರಾಜ ತಿಮ್ಮಪ್ಪ ನಾಯಕ ಬರ್ತಾನೆ, ಆತನಿಗೂ ಕೂಡ ಶಿವನು ಆಶೀರ್ವಾದವನ್ನು ಮಾಡ್ತಾನೆ. ಅಂಥ ಒಂದು ಪುಣ್ಯಕ್ಷೇತ್ರ ಅಂತೇಳ್ಬಿಟ್ಟು ನಾನು ಹೇಳಬಲ್ಲೆ. ಇವತ್ತಿನ ವಿಶೇಷ ಗುರುಪೂರ್ಣಿಮೆ ವಿಶೇಷ. ಗುರುಪೂರ್ಣಿಮೆ ವಿಶೇಷ ಅಂದರೆ ಏನಪ್ಪ ಅಂದರೆ, ನೀವು ಸಾಮಾನ್ಯವಾಗಿ ಕೇಳಿರ್ಬೋದು. ಅಂದರೆ ಹಿರಿಯವರ ಒಂದು ನಾಣ್ಣುಡಿ ಏನಪ್ಪ ಹೇಳುತ್ತೆ, ಸೂರ್ಯ ಉದಯ ಬ್ರಾಹ್ಮಿ ಮುಹೂರ್ತ ಒಂದು 5 ಗಂಟೆ ಈ ಕೋಳಿ ಕೂಗೋತ್ತಿಗೆ ದಾಳಿ ಅಂತೇಳಿ ಹೇಳ್ತಾರೆ. ಏನು ಹೇಳಿ, ಕೋಳಿ ಕೂಗೋತ್ತಿಗೆ ದಾಳ್ರಿ ಅಂತ ಹೇಳ್ತಾರೆ ಅವರು. ಅಂದರೆ ಏನರ್ಥ, ಈ ಒಂದು ದೊಡ್ಡ ಕೋಳಿ ತುರ್ತಕ್ಕೆ ಹೋಗ್ತಾರೆ. ಆವಾಗ ಏನಾಗುತ್ತೆ, ಆ ಕೋಳಿ ಕೂಗುವಂಥ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಕೂಡ ಶಿವನ ಪಾದವನ್ನು ತೊಳಿತಾ ಇರ್ತಾರಂತೆ. ಆ ಪಾದವನ್ನು ತೊಳೆದಂಥ ನೀರು ಆ ಹುಂಜದ ತಲೆಯ ಮೇಲೆ ಬೀಳುತ್ತೆ. ಯಾವುದೇ ಪ್ರಾಣಿ, ಪಕ್ಷಿ, ಮಾನವರು, ಯಾವುದೇ ಗಿಡ, ವೃಕ್ಷರು ಯಾವುದ್ರ ಮೇಲೂ ಮೊದಲು ಬೀಳಲ್ಲ, ಆ ಹುಂಜದ ಮೇಲೆ ಬೀಳುತ್ತದೆ. ಅದನ್ನು ನಾವು ಏನಂತ ಕರಿತೀವಿ, ನಮ್ಮ ಸಂಸ್ಕಾರ ಅಂದರೆ ಜಾತಿ ಹೇಳ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ಆ ಸಂಸ್ಕಾರ ಪಡೆದಿರ್ತಾರಲ್ಲ ಅವರನ್ನು ನೀನು ಸಂಸ್ಕಾರ ಪಡೆದ್ರು ನೀನು ಸಂಸ್ಕಾರ ಅಂತಾನೆ. ಹೌದಲ್ಲ ಹೇಳಿ, ಒಂದು ಜನಿವಾರ ಅಥವಾ ಒಂದು ಶಿವಲಿಂಗ ಧಾರಣೆಯನ್ನು ಮಾಡ್ಕೊಂಡಾಗ ನೀನು ಸಂಸ್ಕಾರವಂತನಾದೆ. ಅವರೇನಂತಾರೆ, ಸುವರ್ಣ ಪಕ್ಷಿ ಅಂತ ಕರೀತಾರೆ ಅದಕ್ಕೆ. ಇದು ಒಂದು ಪ್ರತೀತಿ. ಆ ಎಲ್ಲ ದೇವತೆಗಳು ಆ ಗುರುರೂಪದಲ್ಲಿರ್ತಕ್ಕಂಥ ಒಂದು ಶಿವನನ್ನು ಅರ್ಚನೆ ಮಾಡ್ತೀವಿ ಅಂತ. ಆದರೆ ಮುಕ್ಕೋಟಿ ದೇವತೆಗಳು ವಿಶೇಷ ರೀತಿಯಲ್ಲಿ ಪ್ರತಿ ವರ್ಷ ಆಷಾಢ ಮಾಸದ
ಈ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಂದು ಗುರು ಪೌರ್ಣಮಿ ಅಂದರೆ ಶಿವನಿಗೆ ವಿಶೇಷ ಅರ್ಚನೆ ಸೂರ್ಯ ಉದಯದಿಂದ ಸೂರ್ಯಾಸ್ತ ಆಗೋ ತನಕ ಅಂದರೆ ಉದಯದಿಂದ ಉದಯ ಆಗೋ ತನಕ ದಿನಪೂರ್ತಿ ಇರುತ್ತೆ ಅನ್ನೋ ಒಂದು ದಿನದ ಒಂದು ವಿಚಾರವನ್ನು ಇಟ್ಕೊಂಡು ಇದನ್ನು ಗುರು ಪೌರ್ಣಮಿ ಅನ್ನತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಅರಮುನಿದರು ಗುರು ಕಾಯುವನು, ಅರನೇ ಗುರುವು ಗುರುವೇ ಅರನು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಹೌದಲ್ವ ಹೇಳಿ? ಆ ಶಿವನನ್ನು ಗುರುವಿನ ರೂಪದಲ್ಲಿ ದೇವತೆಗಳು ಅರ್ಚನೆ ಮಾಡಿರತಕ್ಕಂಥ ದಿವಸ ಇದು ಗುರು ಹುಣ್ಣಿಮೆ ಅಥವಾ ಗುರು ಪೌರ್ಣಮಿ ಅಂತೇಳ್ಬಿಟ್ಟು ಕರೆಯೋದು ಇಂದಿನ ಒಂದು ವಿಶೇಷತೆ. ಅದರಲ್ಲಿ ಕೆಲವು ವೇದಗಳು ಒಂದೊಂದು ರೀತಿಯನ್ನು ಹೇಳ್ತವೆ. ಶಿವಾಗಮ ಒಂದು ಹೇಳುತ್ತೆ, ವೈಷ್ಣವಾಗಮ ಒಂದು ಹೇಳುತ್ತೆ. ಆಗಮಗಳು ಒಬ್ಬೊಬ್ಬರು ಒಂದೊಂದು ರೀತಿ ಬರೆದಿರ್ತಾರೆ. ಇನ್ನು ನಾವು ತಿಳಿದ ಮಟ್ಟಿಗೆ ನಾವು ಇದನ್ನು ಹೇಳ್ಬೋದು ಅಂತ ಹೇಳ್ತೀನಿ ನಾನು ಅಷ್ಟೇ. ಇವತ್ತಿನ ದಿವಸ ಶ್ರೀ ಗುರುಗಿರಿ ಸಿದ್ದೇಶ್ವರ ಮಠಕ್ಕೆ ಬಂದದ್ದು ನನ್ನ ಭಾಗ್ಯ. ನಾನು ಕೇಳ್ಪಟ್ಟಿದ್ದೆ. ಹಾಗಾಗಿ ಸಿದ್ದೇಶ್ವರ ಅಜ್ಜಾವ್ರ ಮಠಕ್ಕೆ ಹೋಗಿದ್ದೀನಿ, ನೊಣವೆನಕೆರೆ. ಆದರೆ ಸಿದ್ದೇಶ್ವರ ಪೀಠ ಇರೋದು ಇಲ್ಲಿ ಅಂತ ಆಶೀರ್ವಾದ ತಗೊಳಕ್ಕೆ ಬಂದಿದ್ದೀನಿ. ಸ್ವಲ್ಪ ತಡ ಆಯಿತು, ಯಾಕೆಂದ್ರೆ ನಮ್ಮದು ಎಲೆಕ್ಟ್ರಿಕ್ ಕಾರು, ಅದು ಎಷ್ಟೆಷ್ಟು ಕಿಲೋಮೀಟ್ರ್ ಇರುತ್ತೆ ಗೊತ್ತಾಗಲ್ಲ. ಹಂಗಾಗಿ ನೊಣವೆನಕೆರೆ ಹತ್ರನೇ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಷ್ಟು ದೂರ ಇದೆ ಅಂತ ಗೊತ್ತಾಗಲಿಲ್ಲ. ನಾನು ಆದಿಚುಂಚನಗಿರಿ ಮಠ ಅಲ್ಲಿ ಗುರು ಪೂರ್ಣಿಮಾ ಕಾರ್ಯಕ್ರಮ ಮುಗಿಸಿದ್ದು, ಅಲ್ಲಿಂದ ಚಾರ್ಜಿಂಗೋಸ್ಕರ ಹುಡ್ಕಾಡಿಕೊಂಡು ಆನಂತರ ಫೋನ್ ಮಾಡಿದ್ಮೇಲೆ ಗುರುಗಳಿಗೆ ಫೋನ್ ಮಾಡಿದೆ, ಈ ಥರ ಚಾರ್ಜಿಂಗ್ ಹಾಕ್ಬಿಟ್ಟಿದ್ದೀವಿ, ಇಲ್ಲ ಬರೋದು ತಡ ಆಗುತ್ತೆ ಅಂದೆ. ಇಮಿಡಿಯೇಟ್ ಗಿರೀಶ್ ಅವರು ನನಗೆ ಫೋನ್ ಕರೆ ಮಾಡಿ ಟ್ಯಾಕ್ಸಿ ಒಂದು ಕಳಿಸ್ಕೊಟ್ರು. ಬಂದಿದ್ದೀನಿ, ನಮ್ಮ ಕಾರಲ್ಲಿ ಚಾರ್ಜ್ ಆಗ್ತಾಯಿದೆ. ನನ್ನ ಭಾಗ್ಯ. ನನ್ನ ಮಗನೂ ಬಂದಿದ್ದಾನೆ, ಮತ್ತು ನನ್ನ ಸ್ನೇಹಿತರು ದುಬೈಯಿಂದ ಬಂದಿದ್ದಾರೆ. ನಮ್ಮ ಮುಂದಿನ ಸಾರಿ ನಮ್ಮ ಕುಟುಂಬ ಸಮೇತರಾಗಿ ಬಂದು ತಾಯಿ ಪೂಜೆ, ಗುರುಗಳ ಪೂಜೆ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಇದೇ ಮೊದಲ ಬಾರಿನಾ ಸರ್? ಇದೇ ಮೊದಲ ಬಾರಿ ನಾನು ಇಲ್ಲಿಗೆ ಬಂದಿರೋದು. ಕೇಳ್ಪಟ್ಟಿದ್ದೆ, ಆದರೆ ಬರುವಂಥ ಸುಮ್ಮನೆ ದೇವ್ರು ಕರೆಸ್ಕೊಳ್ಳಲ್ಲ, ಅದು ಭಾಗ್ಯ ಇದ್ರೆ ಮಾತ್ರ ಕರೆಸ್ಕೊಳ್ಳೋದು. ಗುರು ಪೂರ್ಣಿಮೆ ಒಳ್ಳೆ ದಿವಸ ಇವತ್ತು. ಈ ಸಂದರ್ಭದಲ್ಲಿ ನೀವು ನಿಮ್ಮ ಗುರುಗಳ ಯಾವ ರೀತಿ ನೆನೆಸ್ಕೊಳ್ತೀರಿ ಅಂತ? ನಮ್ಮ ಗುರುಗಳು ಎಲ್ಲ ನನ್ನ ಅಭಿಮಾನಿಗಳೆಲ್ಲ ಗುರುಗಳೇ, ಎಲ್ಲ ಗುರುಗಳೇ. ಹಾಗಾಗಿ ಅಣ್ಣವ್ರು ಹೇಳ್ತಿರ್ತಾರಲ್ಲ, ಅಭಿಮಾನಿ ದೇವರು ಅಂತ. ಹಾಗಾಗಿ ಅಣ್ಣವ್ರ ಜೊತೆಲಿ ಮಾಡೋವಂಥ ಭಾಗ್ಯ ಮೊದಲೇ ಸಿಕ್ಬಿಡ್ತು ನನಗೆ. ಅವ್ರ ಜೊತೆಯಲ್ಲಿ ಮಾಡಿದ್ಮೇಲೆ ದಿನಕ್ಕೆ 3 ಸಿನಿಮಾಗಳಲ್ಲಿ ಪಾತ್ರ ಮಾಡೋವಂಥ ಭಾಗ್ಯ ಸಿಕ್ತು. ವಿಷ್ಣುವರ್ಧನ್ ಸರ್ ಅವರು, ಉಪೇಂದ್ರ, ಯಾರು ರವಿಚಂದ್ರನ್ನು, ಎಲ್ಲ ನಾಯಕರು, ಶಂಕರ್ ನಾಗ್ ಅವರು, ಅನಂತ್ ನಾಗ್ ಅವರು, ಎಲ್ಲರ ಜೊತೆನೂ ಮಾಡಿದ್ದೀನಿ. ಇದು ದರ್ಶನ್ ಜೊತೆ ಮಾಡಿದ್ದೀನಿ, ಸುದೀಪ್ ಜೊತೆ ಮಾಡಿದ್ದೀನಿ. ಈಗ ಕೆಲವು ಹೀರೋಗಳ ಜೊತೆಲಿ ಮಾಡೋಕ್ಕಾಗಿಲ್ಲ, ಯಾಕೆಂದ್ರೆ ಈಗ ಚಲನಚಿತ್ರದ ದಿಕ್ಕೇ ಬದಲಾಗೋಗಿದೆ. ಏನಾದರೂ KGF ಈ ಥರದ್ದು ಹಳೆಯ ಸಿನಿಮಾಗಳು, ಆ ಥರ ಕಥೆಗಳು ಇಲ್ಲ ಈಗ. ಅದೇ ಇಷ್ಟಪಡ್ತಾರೆ ಜನ. ಆದರೆ ಈಗಿನ ಯೂತ್ಸ್ ಏನು ಕೇಳ್ತಾರೆ ಅದನ್ನು ಮಾಡ್ತಾ ಇದ್ದಾರೆ. ಬಟ್ ಅದು ಹಿಂದಿನದೇ ಬೇಕು ಅಂತ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಖಂಡಿತ ಆ ಥರ ಸಿನಿಮಾ ಬರ್ತಾ ಇದೆ, ಬರುತ್ತೆ. ಈಗ ಒಂದು 10 ಸಿನಿಮಾಗಳು ಇದ್ದಾವೆ. ಅದರಲ್ಲಿ ಎಷ್ಟು ಸಿನಿಮಾ ರಿಲೀಸ್ ಆಗುತ್ತೋ ಗೊತ್ತಿಲ್ಲ. ಪಾಪ ಲೋ ಬಜೆಟ್ನವರು ಸಿನಿಮಾ ರಿಲೀಸ್ ಮಾಡೋದು ಕಷ್ಟ ಇದೆ. ಯಾಕಂದ್ರು ಅಣ್ಣಂದ್ರೆಲ್ಲ ಮನೆಯಲ್ಲೇ TV ಸೀರಿಯಲ್ ನೋಡ್ಕೊಂಡು ಅಲ್ಲೇ ಅದೇನು ಸೀರಿಯಲ್, ಒಳ್ಳೆ ಸೀರಿಯಲ್ ಆದರೂ ನೋಡಲಿ. ಆ ಸೀರಿಯಲ್ಗಳಲ್ಲಿ ಏನಿದೆ ಅಲ್ವಾ? ಅತ್ತೆನ ಹೆಂಗೆ ಹೊರಗೆ ಹಾಕಬೇಕು, ಸೊಸೆನ ಹೆಂಗೆ ಡೈವರ್ಸ್ ಮಾಡಿಸಿ ಇನ್ನೊಂದು ಮದುವೆ ಮಾಡಬೇಕು, ಇಂಥದ್ದೇ ಕಥೆಗಳು ಬರ್ತಾಯಿದೆ. ಅಂಥ ಧಾರಾವಾಹಿಗಳು ಒಳ್ಳೆಯದಲ್ಲ, ಸಮಾಜಕ್ಕೆ ಮಾರಕ ಅಲ್ವಾ? ಅದಕ್ಕೆ ಸಾಂಸಾರಿಕ ಧಾರಾವಾಹಿಗಳನ್ನ ನೋಡಲಿ, ಬೇಡ ಅನ್ನಲ್ಲ. ಸಿನಿಮಾಗಳು ನೋಡಲಿ, ಕನ್ನಡ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಲಿ ಅಂತ ನಾನು ಎಲ್ಲರಿಗೂ ಕೇಳ್ಕೊತೀನಿ. ನಾನು KM ದೊಡ್ಡಿ, ಮಂಡ್ಯ ಡಿಸ್ಟಿಕ್ಕು, ಇದು ಮದ್ದೂರು ತಾಲೂಕು. KM ದೊಡ್ಡಿಯಿಂದ ಬಂದಿದ್ದೀನಿ ನಾನು ಯೂಟ್ಯೂಬಲ್ಲಿ ನೋಡೋದು ಇದನ್ನು, ಹಂದಿಗೆರೆ ಸಿದ್ದೇಶ್ವರಂದು.
ಮೊದಲನೇದಾಗಿ ನಮ್ಮ ಮನೆಯವ್ರು ಬಂದು ದೇವ್ರ ಹತ್ರ ಕೇಳ್ಕೊಂಡು ಬಂದರು. ಆಮೇಲೆ ನಾನು ನನ್ನ ಮಗ ನಮ್ಮ ಮನೆಯವರು 3 ಜನ ನಮ್ಮಮ್ಮ ಎಲ್ಲ ಬಂದ್ವಿ. ಅದಕ್ಕೆ ಶಾಂತಿ ಮದುವೆ ಬಗ್ಗೆ ನನ್ನ ಮಗನಿಗೆ ಪೂಜೆ ಮಾಡಿಸ್ಬೇಕು ಅಂತಂದಿದ್ರು. ಅದಕ್ಕೆ ಇಲ್ಲಿ ಬಂದು ಹನ್ಗೆರೆಯಲ್ಲಿ ಪೂಜೆ ಮಾಡಿಸೋಕ್ಕೆ ಒಪ್ಕೊಂಡ್ವಿ. ಆಗ ಒಪ್ಕೊಂಡದಕ್ಕೆ ಈಗ ರಾವು ಶಾಂತಿ ಮಾಡಿಸೋದಕ್ಕೆ ಮಗನಿಗೆ ಮದುವೆ ಸೆಟ್ ಆಯಿತು. ಈಗ ಬರೋ ವರ್ಷಕ್ಕೆ ಮದುವೆ, ಈಗ ಎಂಗೇಜ್ಮೆಂಟ್ ಮಾಡ್ಕೋತಿದ್ದೀವಿ. ಆಮೇಲೆ ಮತ್ತೆ ನಮಗೆ ಸಿದ್ದೇಶ್ವರನ ದಯೆಯಿಂದ ಎಲ್ಲ ಒಳ್ಳೆಯದಾಗಿದೆ. ನಾವು ಏನು ಅಂದ್ಕೊಂಡಿದ್ದೆ ಅದಾಗಿದೆ. ಇನ್ನೂ ಮುಂದಕ್ಕೆ ಬರ್ತಾನೆ ಇರ್ತೀನಿ. ಮತ್ತು ಒಳ್ಳೇದಾಗುತ್ತೆ. ಕುಜಶಾಂತಿ ರಾಹುಶಾಂತಿ ಅವ್ರು ಏನು ಮಾಡಿಸ್ತಿದ್ದಾರೆ ಪೂಜೆನ, ಮತ್ತು ಏನು ಅವ್ರು ಹೋಮ ಮಾಡಿಸ್ತಿದ್ದಾರೆ ಅದನ್ನು ನಿಜವಾಗ್ಲೂ ನಂಬಿಕೆ ಇಟ್ಟು ಮನಸ್ಸಿಟ್ಟು ಅವ್ರು ಬಂದು ಮಾಡಿದ್ರೆ ಸಿದ್ದೇಶ್ವರನ ದೇವಸ್ಥಾನದಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅಂತ ನನ್ನ ಕಳಕಳಿಯ ಮನವಿ ಹೇಳ್ತಿದ್ದೀನಿ. ಇಷ್ಟು ಇನ್ನೇನು. ಈ ಆಂಜನೇಯಕೆರೆ ಗುರುಸಿದ್ದೇಶ್ವರ ಸ್ವಾಮಿ ಭಾಳ ದಿನಗಳಿಂದ ಯಶಸ್ವಿಯಾಗಿ ಕಾರ್ಯಪೂರೈಸಿ ಮಾಡ್ತಾ ಐತೆ. ಭಕ್ತರ ಕಷ್ಟವನ್ನು ಸುಮಾರು ದಿನದಿಂದ ನೆರವೇರಿಸ್ತಾ ಐತೆ. ಈಗ ನಡೀತಾ ಇರೋ ಕಾರ್ಯಕ್ರಮಗಳೇ ಅದಕ್ಕೆ ಸಾಕ್ಷಿ. ಇಲ್ಲಿಗೆ ಬಂದೋಗ್ತಂಥ ದೊಡ್ಡ ರಾಜಕಾರಣಿಗಳು ಅವರೆಲ್ಲರೂ ಮುಂದೆ ಇದಕ್ಕೆ ಭಾಳ ಭಕ್ತಿಯಿಂದ ನಡ್ಕೊಂಡು ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಗುರುಸಿದ್ದೇಶ್ವರ ಮುಂಚೆ ಏನೂರು ಒಂದು ಸಣ್ಣದ ಗವಿಯಲ್ಲಿ ಗುಡಿಯಲ್ಲಿತ್ತು. ಈಗ ಇಷ್ಟು ಪ್ರಬುದ್ಧವಾಗಿ ಭಕ್ತಾದಿಗಳೇ ಇದನ್ನೆಲ್ಲ ಮಾಡಿರ್ತಕ್ಕಂಥದ್ದು. ಜೊತೆಗೆ ರುದ್ರಯ್ಯನವರು ಕೂಡ ಇಲ್ಲೆಲ್ಲ ಜನಗಳಿಗೆ ಬಂದವರಿಗೆ ಆಗುಹೋಗುಗಳನ್ನು ನೋಡ್ಕೊಂಡು ಅವರು ಕೂಡ ನಡೆಸ್ತಾ ಇದ್ದಾರೆ. ಕಾರ್ಯಗಳು ಚೆನ್ನಾಗಿ ನಡೀತಾ ಇದ್ದಾವೆ. ಸಾಕ್ಷಿ ಅಂದರೆ ಯಡಿಯೂರಪ್ಪ ಅವರು, ಶೋಭಾ ಕರಂದ್ಲಾಜೆ ಅವರು, ಜಯಚಂದ್ರ ಅವರು, ಮತ್ತು DK ಶಿವಕುಮಾರ್ ಅವರು, ಇನ್ನು ಈ ಬೇರೆ ಬೇರೆ ಭಕ್ತಾದಿಗಳು ಬೇರೆ ಬೇರೆ ಕೆಲಸವನ್ನು ಒಂದೇ ದಿನದಲ್ಲಿ ಶೋಭಾಕನವರು ಒಂದು ವಾರದಲ್ಲಿ ಕರೆಂಟ್ ಹಾಕ್ಸ್ಕೊಟ್ರು ಬೆಟ್ಟಕ್ಕೆ. ಅಲ್ಲಿ ಜಯಚಂದ್ರ ಅವರು ಒಂದು ಗವಿದು ದೇವಸ್ಥಾನವನ್ನು ಕಟ್ಸ್ಕೊಟ್ರು. ಈಗ DK ಶಿವಕುಮಾರ್ ಎದುರುಗಡೆ ವೈದ್ಯನಾಥೇಶ್ವರ ದೇವಸ್ಥಾನ ನಡೆಸ್ತಾ ಇದ್ದಾರೆ. ಅವ್ರಿಗೆ ಹೇಳಿತ್ತು ಇಷ್ಟನೇ ದಿನಕ್ಕೆ ನಿನಗೆ ಬಿಡುಗಡೆ ಇಲ್ಲ, ಇಷ್ಟನೇ ದಿನಕ್ಕೆ ಬಿಡುಗಡೆ ಆಗುತ್ತೆ ಅಂತ. ಅದರಂತೆ ಬಿಡುಗಡೆ ಆಗ್ತಾಯಿತ್ತು. ಈಗಲೂ ಕೂಡ ಬೆಂಗಳೂರಿಗೆ ಕರೆಸ್ಕೊಂತಾರೆ. ಅವರು ಕೇಳ್ತಾ ಇರ್ತಾರೆ. ಯಡಿಯೂರಪ್ಪನವ್ರು ಬಂದಾಗ ಇಲ್ಲಿ ತುಲಾಭಾರ ಅಲ್ಲ, ಅವರು ಜೈಲಿಗೆ ಹೋದಾಗ ಬಂದು ಇಲ್ಲಿ ಸ್ವಾಮಿಯನ್ನ ಕೃಪೆ ಆಶೀರ್ವಾದ ತಗೊಂಡು ಏನೇನು ಮಾಡಬೇಕು ಅಂತೇಳಿ ಆ ಕಾಲ ಪೂಜೆಗಳನ್ನೆಲ್ಲ ಮಾಡ್ತಲ್ವೇ ಅದರಂತೆ ನಡ್ಕೊಂಡ್ರೆ ಅದರಂತೆ ಸಕ್ಸಸ್. ಇನ್ನು ಬರ್ತಕ್ಕಂಥ ಭಕ್ತಾದಿಗಳು ಸುಮಾರು ಅವರು ಮಕ್ಕಳು ಇರ್ಬೋದು, ಅರ್ಕೆ ಇರ್ಬೋದು, ಮಕ್ಕಳಾಗದೇ ಇರ್ಬೋದು, ಆಮೇಲೆ ಅವ್ರ ಕಷ್ಟಗಳು ಏನೇನೋ ಕೆಲಸ ಆಗದೆ ಇರ್ಬೋದು ಅಂಥವಕ್ಕೆಲ್ಲ ಅರ್ಕೆ ಕಟ್ಕೊಂಡು ಹೋಗಿ ಏನೋ ಬಂದು ಅವ್ರು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿನಿತ್ಯ ಭಾಳ ದೂರದಿಂದ ಬರ್ತಾ ಇದ್ದಾರೆ. ಈಗ ಹುಬ್ಬಳ್ಳಿ ರಾಯಚೂರು ಕಡೆಯಿಂದ ಎಲ್ಲ ಈ ಭಕ್ತಾದಿಗಳು ಬರ್ತಾ ಇದ್ದಾರೆ, ಮೈಸೂರು ಕಡೆಯಿಂದ ಬರ್ತಾ ಇದ್ದಾರೆ, ಬೆಂಗಳೂರಿಂದಲೂ ಬರ್ತಾ ಇದ್ದಾರೆ. ಇಲ್ಲಿ ಲೋಕಲ್ನಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳು ದಿನನಿತ್ಯ ನಡೀತಾ ಇರ್ತವೆ. ಪೂಜೆ ಎಲ್ಲ ಕ್ಲೀನಾಗಿ ನಡೆದು ಭಕ್ತಾದಿಗಳ ನಿತ್ಯ ದಾಸೋಹ ಕೂಡ ಐತೆ. ದಾಸೋಹದಲ್ಲೂ ಭಕ್ತಾದಿಗಳಿಂದಲೇ ಎಲ್ಲ ನಡೀತಾ ಇದೆ. ಮಠಕ್ಕೆ ಬೇರೆ ಯಾವುದೂ ಇಲ್ಲ. ಭಕ್ತರು ಕೊಟ್ಟಂಥ ಕಾಣಿಕೆ ಮತ್ತೊಂದು ಇರ್ಬೋದು, ಅದ್ರ ಮೇಲೆ ನಡ್ಕೊಂಡು ಹೋಗಿ ಭಕ್ತರ ಕಷ್ಟಕ್ಕೆ ಸಿದ್ದಪ್ಪನವರು ಬಹಳ ಯಶಸ್ವಿಯಾಗಿ ಅವರ ಕಷ್ಟವನ್ನು ಬಗೆಹರಿಸ್ತಾ ಇದ್ದಾರೆ. ಏನೋ ಗೊತ್ತಿಲ್ಲ, ಅದು ಗುರುಗಳ ಆಶೀರ್ವಾದ. ಆ ಗುರುಗಳು ಹಂಗೆ ನಡ್ಕೊಂತಾರೆ. ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಬಂದು ಭಕ್ತರಿಗೆ ನಿಜ ಸ್ವರೂಪವನ್ನು ತೋರಿಸ್ತಾ ಇದ್ದಾನೆ. ನಮಗೆಲ್ಲ ಅನುಕೂಲ ಆಗಿದೆ. ನಾವು ಕೂಡ ಬಂದಿದ್ದೀವಿ. ನಮ್ಮ ಕೆಲಸಗಳೆಲ್ಲ ಆಗಿದ್ದಾವೆ. ನಾನು 3 ಗಂಟೆ ನಮ್ಮ ಮನೆ ಕರ್ಕೊಂಡು ರುದ್ರಾಭಿಷೇಕ ಮಾಡಿದೆ. ಇನ್ನೊಂದು ತಿಂಗಳು ದಿನ ಭಾಳ 3 ತಿಂಗಳು ಹುಷಾರಾಗಿರ್ಬೇಕು ಅಂತು. 3 ನನಗೆ ಆಕ್ಸಿಡೆಂಟ್ ಆದವು. ಆ 3 ಆಕ್ಸಿಡೆಂಟಲ್ಲೂ ದೇವರು ಕಾಪಾಡಿದೆ. ಏನೂ ಆಗದಂಗೆ ನನಗೆ ಟ್ಯಾಕ್ಟ್ರಿ 6 ಚಕ್ರ ಮ್ಯಾಕ್ ಮುಗಿಸ್ಕೊಂಡಿತ್ತು. ಅದರಲ್ಲೂ ನನಗೇನು ಆಗಲಿಲ್ಲ. ಇನ್ನೊಂದು ಕರೆಂಟ್ ಶಾಕ್ ಹೊಡೆದು ಹಿಡ್ಕೊಂಡಿದ್ದೆ. ಮೇಲೆಲ್ಲ ತಗಲಾಕ್ಕೊಂಡು ಕೆಳಗೆ ಬಿದ್ದೆ. ಅವಾಗ ಬಚಾವಾದೆ. ಹಿಂಗೆ ಕಾರ್ನಿಗೆ ಹೋಗ್ಬೇಕಾದ್ರೆ ಒಂದು ಸರಿ ಆಕ್ಸಿಡೆಂಟ್ ಆಯಿತು. ಅದು ಕೂಡ ನನಗೆ ನಡ್ಕೊಂಡು ಎಲ್ಲ ಗುರುಗಿರಿ ಸಿದ್ದೇಶ್ವರ ಆಶೀರ್ವಾದ ನಾನು ಚೆನ್ನಾಗಿದ್ದೀನಿ. ಹಿಂಗೆ ಭಕ್ತಾದಿಗಳಿಗೂ ಎಲ್ಲರಿಗೂ ಚೆನ್ನಾಗಿ ನಡೀತಾ ಐತೆ. ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದ್ದೆ. ಪ್ರತಿನಿತ್ಯ ಯಾವ್ಯಾವ ಸೇವೆ ನಡೆಯುತ್ತೆ ಇಲ್ಲಿ ಈ ಒಂದು ಅವ್ರನ್ನ ಕೇಳಿ ಪೂಜಾರ ಕೇಳಿದ್ರೆ ಹೇಳ್ತಾರೆ. ರವಿಕುಮಾರ್ ಅಂತ ಹಾಸನದಿಂದ ನಾವು 31 ವರ್ಷದಿಂದ ಇಲ್ಲಿಗೆ ಸತತವಾಗಿ ಸಿದ್ದೇಶ್ವರನ ನಂಬ್ಕೊಂಡು ಬರ್ತಲೇ ಇದ್ದೀವಿ. ಈಗ ಪ್ರತಿ ಹುಣ್ಣಿಮೆಗೂ ಒಂದು ಸಾರಿ ಬರ್ತೀವಿ. ತಿಂಗಳ ಬಂದು ಹೋಗ್ತಾ ಇರ್ತೀವಿ. ನಮ್ಗೆ ಅನುಕೂಲತೆ ಯಾವ ರೀತಿ ಅನುಕೂಲ ಆಗಿದೆ ಸರ್? ನಮ್ಮ ಮಗಳಿಗೆ ಸಾಫ್ಟ್ವೇರ್ ಇಂಜಿನಿಯರು, ಅವ್ರಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಕಂಪ್ನಿಗೆ ಇದಾಗ್ತಿತ್ತು. ಈಗ ಒಳ್ಳೆ ಕಂಪ್ನಿಗೆ ಇಲ್ಲಿ ಬಂದು ಸ್ವಾಮಿ ಹೇಳಿದ ಮೇಲೆ ಇದಾಗಿರೋದ್ರಿಂದ ನಮಗೆ ಅನುಕೂಲತೆ ಮಾಡಿಕೊಟ್ಟಿದ್ವಿ. ಅವಳಿಗೆ ಫಸ್ಟು ಪ್ಯಾಕೇಜು 3.5 ಲ್ಯಾಕ್ ಇತ್ತು. ಇವಾಗ 10 ಲ್ಯಾಕ್ ಆಗಿದೆ. ಈಗಲೇ ಒಂದು 4 ಮಂತ್ಸ್ ಆಯಿತು 10 ಲ್ಯಾಕ್ ಆಗಿದೆ. ಇನ್ನೂ ಜಾಸ್ತಿ ನಾನು ಇದ್ದೀನಿ ಅಂತ ಹೇಳಿದ್ದಾರೆ. ನೋಡೋಣ ಇನ್ನು ಯಾವ ಥರ. ಅವಳಿಗೆ ಫಾರಿನ್ಗೆಲ್ಲ ಹೋಗ್ಬೇಕು ಅನ್ನೋ ತುಂಬ ಆಸೆ ಇದೆ. ನೋಡೋಣ ಯಾವ ಥರ ಆಗುತ್ತೆ. ನಮ್ಮದು ಸ್ವಲ್ಪ 1 ವರ್ಷದಿಂದ ಹೆಲ್ತ್ ಪ್ರಾಬ್ಲಮ್ ಇತ್ತು. ಇವಾಗ ಸ್ವಲ್ಪ ಹೆಲ್ತು ಕ್ಲಿಯರ್ ಆಗಿದೆ. ನಾವು ಇನ್ನೂ ಸ್ವಲ್ಪ ನಮ್ಮದು ಆಸೆಗಳಿದೆ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಭರವಸೆ ಇದೆ ನಮಗೆ. ನಮ್ಮ ಯಜಮಾನ್ರು 30 ವರ್ಷದಿಂದ ನಡ್ಕೊಂತವ್ರೆ. ನಾವು 1 ವರ್ಷದಿಂದ ಕಂಟಿನ್ಯೂಸ್ ಹುಣ್ಣಿಮೆಗೆ ಬರ್ತಾ ಇದ್ದೀವಿ. ಈ ತಿಂಗಳ ಕಳೆದ್ರೆ 1 ವರ್ಷ ಆಯ್ತು ಕರೆಕ್ಟಾಗಿ. ಒಂದು ಹುಣ್ಣಿಮೆನೂ ತಪ್ಪಿಸ್ಕೊಂಡಿಲ್ಲ ನಾವು. 31 ವರ್ಷದಿಂದ ಇದು ಒಂದು ವೆಹಿಕಲ್ ತಗೋಬೇಕು ಅಂತ ನಾವು ಕೇಳಕ್ಕೆ ಬಂದಿದ್ದು. ಅವಾಗ ನಮಗೆ ಸ್ವಾಮಿ ಆಶೀರ್ವಾದ ಮಾಡಿದ್ದು. ಇದುವರೆಗೂ ಅದು ಗಾಡೀಲಿ ಬದುಕಿದ್ದೀವಿ. ಸಗತ್ತು ಕೋಟಿಗಟ್ಟಲೆ
ಹಣ ಮಾಡಿದ್ದೀವಿ ಅಲ್ಲ, ಈಗೆಲ್ಲ ಸ್ವಾಮಿ ದಯದಿಂದಲೇ ಆಗಿಲ್ಲ. ನಾವು ಏನು ಒಂದು ವೆಹಿಕಲ್ ತಗೋಬೇಕು ಅಂದ್ರು ನನ್ನ ಅಪ್ಪಂದು ಸನ್ನಿಧಾನದಲ್ಲಿ ನನ್ನ ಅಪ್ಪಂದು ಹೆಸರು ಇದ್ದವಲ್ಲೇ ಬೇರೆ ಹೆಸರು ನಾವು ಹಾಕ್ಸಿರೋದು. ಗಿರಿ ಸಿದ್ದೇಶ್ವರ ಅಂತಲೇ ನಮ್ಮದು ದೊಡ್ಡದು ಕ್ಯಾಂಟ್ರ್ ಗಾಡಿ ಆಯಿತು. ಆಮೇಲೆ ಬೈಕ್ ತಗೊಂಡ್ವಿ. ಇವಾಗ 2.5 years ಕಾರ್ ತಗೊಂಡಿದ್ದೀವಿ. ನೆಕ್ಸ್ಟ್ ನನ್ನ ಮಗಳಿಗಿನ್ನ ಜಾಸ್ತಿ ತಗೋಬೇಕು ಅನ್ನೋ ಆಸೆ ಇದೆ. ಮನೆ ನಮ್ಮದು ಒಂದು ಮನೆ ಮಾಡ್ಕೋಬೇಕು ಅಂತ ಆಸನಲ್ಲೇ ಐತೆ. ನೋಡೋಣ, ನನ್ನದು ಒಂದು ಎಲ್ಲ ನಾನು ಇದ್ದೀನಿ ಅಂತ ಹೇಳವ್ರೆ. ನೋಡಿ, ಕ್ಷೇತ್ರದ ಬಗ್ಗೆ ಒಟ್ಟಾರೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದರೆ ಪಾಸಿಟಿವ್, ನಮಗೆ ಪಾಸಿಟಿವ್ ವೈಬ್ ಬರ್ತಾ ಇದೆ ನಮಗೆ. ಎಲ್ಲ ಒಳ್ಳೇದಾಗುತ್ತೆ. ಎಲ್ಲ ಭಕ್ತರು ಬಂದರೆಲ್ಲ ಹೊರಗಡೆಯಿಂದ ಎಲ್ಲ ಬರ್ತಾ ಇದ್ದಾರೆ. ಎಲ್ಲರೂ ನಮ್ಮಂಗೆ ಒಳ್ಳೇದಾಗಿದೆ ಅಂತ ಅಂದ್ರೆ ನಾವು ನಂಬಬೇಕು ಸ್ವಾಮಿ. ಫಸ್ಟ್ ನಮ್ಮ ಮನಸ್ಸಲ್ಲಿ ನಂಬಿಕೆ ಇರಬೇಕು. ಯಾವುದ್ರ ಬಗ್ಗೆನಾರು ನಂಬಿಕೆ ಇದ್ರೆ ಅದು ಆಟೋಮೆಟಿಕ್ ಆಗಿ ಅದು ಸಕ್ಸಸ್ಫುಲ್ ಆಗೇ ಆಗುತ್ತೆ. ನಮಗೆ ಈಗ ಹೇಳ್ತಿಲ್ಲ, 1 ವರ್ಷದಿಂದ ನಮಗೆ ಅದೇ ಸ್ಟೆಪ್ ಗ್ರೋತ್ ಆಯ್ತಿರೋದು. ಅದೇ ಥರ ಎಲ್ಲದು ಭಕ್ತರು ನಾವು ಸ್ಟಾರ್ಟಿಂಗ್ ಬಂದಾಗ ಕಡಿಮೆ ಜನ ಇರ್ತಿದ್ರು. ಇವಾಗ ನೋಡಿ ಫುಲ್ಲು ಮಂತ್ಲಿ ಜಾತ್ರೆ ಟೈಪೇ ಆಯ್ತೈತೆ. ಹಂಗಾಗಿ ನಾವು ಎಲ್ಲ ಒಳ್ಳೇದಾಗುತ್ತೆ ಅಂತ ದೊಡ್ಡ ರಾಜಕೀಯ ವ್ಯಕ್ತಿಗಳೆಲ್ಲ ಬಂದ್ದಾರೆ. ಅಲ್ಲಿ ಬೆಟ್ಟದ ಮೇಲೆ ಅಲ್ಲೂ ಸಹ ಹೋದ್ರು, ಅಲ್ಲೂ ಚೆನ್ನಾಗಿ ನಡೆಯುತ್ತೆ. ನಾವು ಅಲ್ಲಿಗೂ ಹೋಗಿದ್ದೀವಿ. ಈಗ ಜಾತ್ರೆಯಲ್ಲಿ ಈಗ 3 months ಹಿಂದೆ ಜಾತ್ರೆ ಆಯಿತು. ಅಲ್ಲಿಗೂ ಸಹ ಗುರುಗಳು ನಮಗೆ ಬರೋಕ್ಕೆ ಕೇಳಿದ್ರು. ಅಲ್ಲಿಗೂ ನಾವು ಫ್ಯಾಮಿಲಿ ಸಮೇತ ಬಂದಿದ್ವಿ. ನನ್ನ ಮಗಳು ಈಗೊಂದು 4 months ಅವ್ರಿಗೆ ಬರೋಕ್ಕಾಯ್ತಿಲ್ಲ. ಹಂಗಾಗಿ ಇಲ್ಲಿಂದಲೇ ನನ್ನಪ್ಪಂದು ದಯೆ ಅವಳಿಗಿರಲಿ ಅಂತ ಅಂದ್ಬಿಟ್ಟು ಬೇಡ್ಕೊಂಡು ಹೋಗ್ತೀವಿ ನಾವು. ಥ್ಯಾಂಕ್ ಯು.